வணக்கம். கதிர்மணி பார்வைகள் உங்களை வரவேற்கிறது. இன்றைய தொகுப்பினை வழங்குவது PF இன்பன். முக்கிய பார்வைகள். வரும் ஜூலை மாதம் 7ஆம் தேதி அன்று தங்கவயல் நீதிமன்ற வளாகத்தில் லோக் அதாலத் நீதிமன்ற விசாரணை நடைபெறுகிறது. பொதுமக்கள் வழக்கறிஞர்கள் சரியான முறையில் பயன்படுத்தி வழக்குகளை முடிக்க ஒத்துழைக்க வேண்டும் என்று தங்கவயல் நீதிமன்ற முதன்மை நீதிபதி மாண்புமிகு கணபதி குருசித்த பாதமி பேட்டியில் தெரிவித்தார். அவை உங்கள் பார்வைக்கு. 13ನೇ ತಾರೀಕಿನಂದು ಜುಲೈ ತಿಂಗಳಲ್ಲಿ ಮುಂಬರುವ ಲೋಕದಲ್ಲಿ ಫಿಕ್ಸ್ ಆಗಿದೆ. ಆ ಲೋಕದಲ್ಲಿ ನಾನು ಇವಾಗಿಂದ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ನಿಮ್ಮನ್ನು ಈ ಸಭೆಗೆ ಕರೆಸಿರೋದು. ನಮ್ಮೆಲ್ಲರ ಸೂಚನೆ ಸಲಹೆಗಳು ನಮ್ಮೆಲ್ಲರಿಗೂ ಬೇಕು. ಆವಾಗ ಮಾತ್ರ ನಾವು ಒಂದು ಚೆನ್ನಾಗಿ ಲೋಕದಲ್ಲಿ ನಡೆಸ್ಬೋದು. ಅದೇ ರೀತಿ ನಮ್ಮ ಬಾದಮಿ ಸಾಹೇಬರ ಮಾರ್ಗದರ್ಶನ ಯಾವಾಗಲೂ ಬೇಕೇ ಬೇಕಾಗುತ್ತೆ. ಅವರು ನಮಗೆ ಏನೆಲ್ಲ ಸಿದ್ಧತೆ ಅದು ಮಾಡ್ಕೋಬೇಕಂತ ಒಂದು ಹೇಳ್ತಾರೆ. ಹಾಗಾಗಿ ಸಾಹೇಬರು ಒಂದು ಸಭೆಯನ್ನು ಮುಂದುವರಿಸಬೇಕಾಗಿ ಬೇಕು. ನಮಸ್ಕಾರ. ಈ ಸಭೆ ಉದ್ದೇಶ ದಿನಾಂಕ 13/7/2024 ಲೋಕ ಅದಾಲತ್ತು ನಿಗದಿಯಾಗಿದೆ. ಆ ಲೋಕ ಅದಾಲತ್ನಲ್ಲಿ ಯಾವ ಥರ ನಾವು ಕಾರ್ಯೋನ್ಮುಖವಾಗಿ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವಂಥ ಅಥವಾ ವಿಚಾರಣೆ ಪೂರ್ವ ರಾಜ್ಯ ಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡಬೇಕು ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ಲೋಕ ಅದಾಲತ್ಗಳನ್ನು ನಡೆಸಿದ್ರಿಂದ ಅನುಭವ ಇದೆ. ಈ ಸಾರಿ ಕೂಡ ವಿಶೇಷವಾಗಿ ಈ ಪಾರ್ಟಿಷನ್ ಸೂಟ್ಸು, ಮನಿ ಸೂಟ್ಸು ಅಂದರೆ ಹಣದ ವ್ಯವಹಾರ ಸಂಬಂಧಪಟ್ಟ ಡಿಮಾಂಡ್ ಪ್ರಾವಿಷನ್ ಅಂತ ಇರ್ಬೋದು, ಒಂದು ಚೆಕ್ ಬೌನ್ಸ್ ಕೇಸ್ ಇರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂಥ ದಾವೆಗಳು, ಮುಂದೆ ರಿಜೆಕ್ಟ್ಮೆಂಟ್ ಸೂಟ್ಸ್ಗಳು, ಮುಂದೆ ಬೇರೆ ಇನ್ನಿತರ ಸಿವಿಲ್ ವ್ಯಾಜ್ಯಗಳು ಹಾಗೂ ರಾಜಿ ಮಾಡಿಕೊಳ್ಳಬಹುದಂಥ IPC ಪ್ರಕರಣಗಳು, ಮುಂದೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್, ಚೆಕ್ ಬೌನ್ಸ್ ಕೇಸುಗಳು, ಇವುಗಳನ್ನೆಲ್ಲ ಮುಂದೆ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂಥ ಪರಿಹಾರಕ್ಕೆ ಸಲ್ಲಿಸಿದಂಥ ಪ್ರಕರಣಗಳನ್ನು ಈ ಜನತಾ ಅದಾಲತ್ನಲ್ಲಿ ರಾಜಿ ಮಾಡಿಕೊಂಡು ಮುಗಿಸ್ಕೊಳ್ಳಿಕ್ಕೆ ಭಾಳ ಅನುಕೂಲವಾಗಿದೆ. ಇದರಿಂದ ದೊರೆಯುವ ಒಂದು ಲಾಭ ಅಂದರೆ ಕೋರ್ಟ್ ಫೀ ರಿಫಂಡ್ ಆಗುತ್ತೆ. 100% ಕೋರ್ಟ್ ಫೀ ವಾಪಸ್ ಬರುತ್ತೆ. ಮುಂದೆ ಶೀಘ್ರವಾಗಿ ನ್ಯಾಯ ಸಿಗುತ್ತೆ. ಪರಿಹಾರನ ವಿಶೇಷವಾಗಿ ಚೆಕ್ ಬೌನ್ಸ್ ಕೇಸ್ಗಳು ಅಲ್ಲಿ ಚೆಕ್ಕು ಒಂದು 5 ಲಕ್ಷ 10 ಲಕ್ಷ ಇದ್ದಾಗ ರಾಜಿ ಸಂಧಾನಕ್ಕೆ ಆ ಪ್ರಕರಣ ತೆಗೆದುಕೊಂಡಾಗ ಮಾತುಕತೆ ಮಾಡುವಾಗ ಇನ್ನೂ ಕಡಿಮೆ ಮೊತ್ತಕ್ಕೆ ಆ ಪ್ರಕರಣ ರಾಜಿ ಸಂಧಾನ ಆಗಿ ಇಬ್ಬರು ಪಾರ್ಟಿಗೂ ತಕ್ಷಣ ಒಂದು ರಿಲೀಫ್ ಸಿಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅದಷ್ಟಲ್ಲದೆ ಈ ರಾಜಿ ಸಂಧಾನ ಮಾಡಿಕೊಳ್ಳೋದ್ರಿಂದ ಸಂಬಂಧಗಳು ಚೆನ್ನಾಗಿ ಬೆಳೆಯುತ್ತೆ. ಮೊದಲಿದ್ದಂಥ ಸಂಬಂಧಗಳು ಪುನರ್ ಸ್ಥಾಪನೆ ಆಗುತ್ತೆ. ಅದಕ್ಕೆ ರಾಜಿ ಮಾಡಿಕೊಳ್ಳೋದ್ರಿಂದ ಲಾಭ ಇದೆ. ಅದಕ್ಕೆ ಈ ಲೋಕ ಅದಾಲತ್ ಸಂಬಂಧಪಟ್ಟಂಗೆ ರಾಜಿ ಮಾಡಿಕೊಳ್ಳುವಂಥ ಎಲ್ಲ ಪ್ರಕರಣಗಳನ್ನು ನಮ್ಮ ಎಲ್ಲ ವಕೀಲ ಬಂಧುಗಳು ಗುರುತಿಸಿ ಮುಂದೆ ತಮ್ಮ ಕಕ್ಷಿದಾರರ ಮನವೊಲಿಸಿ ಆದಷ್ಟು ರಾಜಿ ಸ್ವಚ್ಛತೆ ಪ್ರಕರಣಗಳನ್ನು ಈ ಜನತಾ ಅದಾಲತ್ನಲ್ಲಿ ತಾವು ಕೊಡಲಿಕ್ಕೆ ಸಹಕಾರ ಮಾಡಬೇಕು. ಕಳೆದ ಜನತಾ ಅದಾಲತ್ನಲ್ಲಿ ನಾವು 7,298 ಪ್ರಕರಣಗಳನ್ನು ತಗೊಂಡ್ವಿ. ನಾವು ಅಪ್ ಟು 2,985 ಅಂದರೆ 3,000 ಸಮೀಪಕ್ಕೆ ಹೆಚ್ಚು ಪ್ರಕರಣಗಳನ್ನು ಜನತಾ ಅದಾಲತ್ನಲ್ಲಿ ವಿಲೇವಾರಿ ಮಾಡಿದ್ವಿ. ಇದಕ್ಕೆಲ್ಲ ತಮ್ಮ ಸಂಪೂರ್ಣ ಸಹಕಾರದಿಂದ ಆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ತಮ್ಮ ಈ ಸಹಕಾರಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಇದೇ ರೀತಿ ಸಹಕಾರವನ್ನು ನಾವು ಮುಂದೆ ದಿನಾಂಕ 13/7/2024 ಬರುವಂಥ ಒಂದು ಜನತಾ ಅದಾಲತ್ನಲ್ಲಿ ಕಣ್ಣಿಂದ ನಿರೀಕ್ಷೆ ಮಾಡ್ತೀವಿ. ಅದಕ್ಕೆ ಎಲ್ಲ ವಕೀಲ ಬಂಧುಗಳು ಈ ಬಗ್ಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಜನತಾ ಅದಾಲತ್ನಲ್ಲಿ ಹೆಚ್ಚು ಪ್ರಕರಣಗಳನ್ನು ವಿಲೇವಾರಿ ಮಾಡಲಿಕ್ಕೆ ಒಂದು ನಮಗೆ ಸಹಕರಿಸಬೇಕು. ಮತ್ತು ತಮ್ಮ
ಕಕ್ಷಿದಾರರಿಗೆ ಕೂಡ ಈ ಬಗ್ಗೆ ಸೂಕ್ತವಾದಂಥ ಒಂದು ತಿಳುವಳಿಕೆ ಮಾರ್ಗದರ್ಶನವನ್ನು ನೀಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಬೋದು. ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಂದರೆ ಬರುವ 13/7/2024 ಜನತಾ ಅದಾಲತ್ ಬಗ್ಗೆ ಪತ್ರಿಕಾ ಮಾಧ್ಯಮ ಆಯಿತು ಅಥವಾ ದೂರದರ್ಶನದಲ್ಲಿ ಅಂದರೆ ಟಿ ವಿ ಮಾಧ್ಯಮ ಲೋಕಲ್ ಚಾನಲ್ಗಳಲ್ಲಿ ಈ ಬಗ್ಗೆ ಒಂದು ಸ್ಲೈಡನ್ನು ಒಂದು ಡಿಸ್ಪ್ಲೇ ಮಾಡ್ತಾ ಇದ್ಬಿಟ್ರೆ ಪ್ರತಿ ಮನೆಗೂ ಈ ಸಂದೇಶವು ತಲುಪುತ್ತೆ. ಯಾಕಂದರೆ ನಾವು ಪ್ರತಿ ಮನೆಗೆ ಹೋಗಿ ಹೇಳೋಕ್ಕಾಗೋದಿಲ್ಲ. ಇದನ್ನು ತಲುಪಿಸುವ ಜವಾಬ್ದಾರಿ ಮಾಧ್ಯಮ ಮಿತ್ರರಿರುತ್ತೆ. ಮಾಧ್ಯಮ ಮಿತ್ರರು ಆದಷ್ಟು ಈ ಬಗ್ಗೆ ಒಂದು ಹೆಚ್ಚು ಪತ್ರಿಕೆಗಳಲ್ಲೂ ಕೂಡ ಒಂದು ಸಣ್ಣ ಜಾಹೀರಾತು ರೂಪದಲ್ಲಿ ಒಂದು ಪ್ರಕಟಣೆಯನ್ನು ನೀಡಿದರೆ ಪ್ರತಿಯೊಬ್ಬರಿಗೂ ಕೂಡ ಇದು ವಿಷಯ ತಲುಪುತ್ತೆ. KSRTC ಅವರು ಬಂದಿಲ್ಲ. KSRTC ಬಸ್ ಟಿಕೆಟ್ಗಳಲ್ಲಿ ಕೂಡ ದಿನಾಂಕ ಬದಲಾವಣೆ ಮಾಡಿ, ಯಾಕಂದರೆ ಈಗಾಗಲೇ ಕಳೆದ ಬಾರಿ ಹಾಕಿದ್ರು, ಒಂದು ದಿನಾಂಕ ಬದಲಾವಣೆ ಮಾಡಿಬಿಟ್ಟು ಹಾಕಿದರೆ ಪ್ರತಿಯೊಬ್ಬರಿಗೂ ಕೂಡ ಬಸ್ ಟಿಕೆಟ್ ತಗೊಳ್ಳುವಾಗ ಅದರ ಮೇಲೆ ಬರೆದದ್ದನ್ನು ನೋಡ್ತಾರೆ. ಹೀಗಾಗಿ ಅದು ಕೂಡ ಸಾಕಷ್ಟು ಬೇಗ ಪ್ರಚಾರ ಪಡೆಯುತ್ತೆ. ಮುನ್ಸಿಪಾಲ್ಟಿ ಒಂದು ಕಸ ಸಾಗಿಸುವಂಥ ವಾಹನದ ಸ್ಪೀಕರ್ದಲ್ಲೂ ಕೂಡ ಇದನ್ನು ಅನೌನ್ಸ್ ಮಾಡಬೇಕಂತ ನಾನು CMC ಅಧಿಕಾರಿಗಳಿಗೂ ಕೂಡ ನಾನು ವಿನಂತಿ ಮಾಡಿಕೊಳ್ತೀನಿ. ಅದಷ್ಟಲ್ಲದೆ KEB ಬಿಲ್ನಲ್ಲಿ ಒಂದು ಟೆಲಿಫೋನ್ ಇಲಾಖೆಯ ಬಿಲ್ನಲ್ಲೂ ಕೂಡ ಇದನ್ನು ಅವರಿಗೆ ಅಂದರೆ ಅದನ್ನು ಅಲ್ಲಿ ಹಾಕೋದ್ರಿಂದ ಪ್ರತಿ ಮನೆಗೂ ಈ ವಿಷಯ ತಲುಪುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಿದರೆ ಇನ್ನು 1 ತಿಂಗಳು ಸಮಯ ಇದೆ ಅಷ್ಟೇ. ಅಷ್ಟರೊಳಗೆ ನಾವು ಒಂದು ಅತ್ಯುತ್ತಮವಾದಂಥ ಒಂದು ಸಾಧನೆಯನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ನಾವು ಒಂದು ಪ್ರಯತ್ನ ಮಾಡೋಣ. ಈ ಪ್ರಯತ್ನದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ದಾರರಾಗಬೇಕಂತ ನಾನು ತಮ್ಮಲ್ಲಿ ವಿನಂತಿಸ್ತೇನೆ.